ಟು ಮೈ ಯೂಟ್ಯೂಬ್ ಚಾನೆಲ್. ಇದು ರಶ್ಮಿಸ್ ಬ್ಲಾಗ್ಸ್. ಇವತ್ತು ನಾಗರ ಪಂಚಮಿ, ಇವತ್ತು ಹಾಲೇರೇನ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇದ್ರದ್ದೊಂದು ಸ್ಟೋರಿ ಕೂಡ ಇದೆ, ನಾನು ಲಾಸ್ಟಿಗೆ ಹೇಳ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಹಾಗೆ ಎಲ್ಲರಿಗೂ ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳು. ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಪಾಪ ಅಲ್ಲೊಬ್ಬರು ಕಾವೇರಿ ಅನ್ನೋರು ಅಲ್ಲೂ ಹೋಗಿದ್ದೆ, ಆ ದೇವಸ್ಥಾನಕ್ಕೆ ಹೋಗಿರೋದೆ ನಾನು ಇದೆ ಫಸ್ಟ್ ಟೈಮ್. ಅಲ್ಲಿ ಹೇಗೆ ಏನು ಅಂತೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಪಾಪ ಒಬ್ಬರಲ್ಲಿದ್ದರು, ವಿಡಿಯೋದಲ್ಲಿದ್ದಾರೆ ನೋಡಿ, ಕಾವೇರಿ ಅನ್ನೋರು. ಅವ್ರು ನನಗೆ ಸ್ವಲ್ಪ ಹೀಗೆ ಮಾಡಿ ಹಾಗೆ ಮಾಡಿ ಅಂತೇಳ್ಬಿಟ್ಟು ಹೇಳಿದ್ರು. ಯಾಕಂದರೆ ಅದು ಹೊಸ ಜಾಗ ನನಗೆ. ಇವಾಗ ನಾನು ನಮ್ಮೂರಲ್ಲೆಲ್ಲ ಮಾಡಿದ್ದೀನಿ, ಆದರೆ ಇಲ್ಲಿ ಹೊಸದಲ್ವಾ, ಅದಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಅವ್ರದ್ದು ಸ್ವಲ್ಪ ಹೆಲ್ಪ್ ಕೇಳಿದೆ. ಹೀಗೆ ಮಾಡೋದು, ಏನು ಮಾಡೋದು, ಇಲ್ಲಿ ನನಗೆ ಸ್ವಲ್ಪ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಇದೇ ಫಸ್ಟ್ ಟೈಮ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋದು, ಏನು ಮಾಡೋದು ಅಂತ ಕೇಳಿದ್ರು. ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಾಗೆ ನಾನು ನಮ್ಮೂರಲ್ಲಿ ನಮ್ಮನೆ ಹತ್ರ ಅಂದರೆ ನಮ್ಮ ಅಜ್ಜಿ ಮನೆ ಮೇನ್ ರೋಟಲ್ಲಿತ್ತು. ನಾವಿವಾಗ ಹಿಂದ್ಗಡೆ ಮನೆ ಮಾಡ್ಕೊಂಡಿರೋದು. ಹಿಂದ್ಗಡೆ ರೋಟಲ್ಲೊಂದು ಮಸೂದಿ ಏರಿಯಾ ಅಂತೇಳ್ಬಿಟ್ಟು ಹೋಗುತ್ತೆ, ಅಲ್ಲಿ ನಾವು ಮನೆ ಮಾಡ್ಕೊಂಡಿರೋದು ಇವಾಗ. ಹಾಗೆ ಈಗ ಇದೀವಲ್ಲ ಆ ಮನೆಯಲ್ಲಿ, ಈಗ ನಮ್ಮ ಪಪ್ಪ ಅಮ್ಮನ ಮನೆ ಇದೆಯಲ್ಲ, ಹೊಸ್ದಾಗಿ ಕಟ್ಟಿದ್ದೀವಲ್ಲ, ಅಲ್ಲಿ ಅದ್ರ ಪಕ್ಕದಲ್ಲಿ ಅಂದರೆ ಒಂದು ಸ್ವಲ್ಪ ದೂರದಲ್ಲಿ ಒಂದು ಹುತ್ತ ಇತ್ತು, ದೊಡ್ಡದೊಂದು ಹುತ್ತ ಇತ್ತು. ಅದು ಎಷ್ಟು ವರ್ಷದಿಂದ ಇತ್ತು ಗೊತ್ತಾ? ನಾವು ಸಣ್ಣಲಿಂದ ಸ್ವಲ್ಪ ದೊಡ್ಡಕ್ಕಾಗ ತನಕನೂ ಆ ಹುತ್ತ ಒಂದು ನನ್ನಿಷ್ಟು ಹೈಟಲ್ಲಿ ಇತ್ತು ಅನಿಸುತ್ತೆ. ಅಷ್ಟುದ್ದ ಹುತ್ತ ಇತ್ತು. ನಾವು ಅವಾಗ 4:15 ಎದ್ದು ಮಾಡಿ, ನಾವು ಅವಾಗ ಅಜ್ಜಿ ಮನೆಯಲ್ಲಿದ್ದಾಗ ನಾನು ಅಂದರೆ ನಮ್ಮ ದೊಡ್ಡ ಫ್ಯಾಮಿಲಿ, ನಮ್ಮ ದೊಡ್ಡಪ್ಪ, ಇಬ್ಬರು ದೊಡ್ಡಪ್ಪನ ಫ್ಯಾಮಿಲಿ ಇತ್ತು, ಮತ್ತು ದೊಡ್ಡಪ್ಪನ ಮಗನ ಫ್ಯಾಮಿಲಿ ಒಂದಿತ್ತು, ದೊಡ್ಡಪ್ಪನ ಮಗನ ಫ್ಯಾಮಿಲಿ ಒಂದಿತ್ತು, ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಟೋಟಲಾಗಿ ಒಂದು 10-15 ಜನ ಇದ್ವಿ, ಆಯಿತಾ? 15 ಜನ ಇದ್ವಿ ಅನಿಸುತ್ತೆ ಟೋಟಲಾಗಿ ಮಾಡಿದ್ರೆ. ಅವಾಗ ಆ ಹುತ್ತದ ಹತ್ರ ಹೋಗ್ಬಿಟ್ಟು ನಾವೆಲ್ಲರೂ 4:15 ಹಂಗೆ ಹೋಗ್ಬಿಟ್ಟು ಅಲ್ಲಿ ಹುತ್ತಕ್ಕೆ ಹಾಲೆರೆದು ಬರ್ತಾಯಿದ್ವಿ. ಇವಾಗ ಏನು ಮಾಡಿದ್ದಾರೆ, ಇವಾಗ ಒಂದು 15 ವರ್ಷದ ಮೇಲೇ ಆಯಿತು. 15 ವರ್ಷದ ಮೇಲೇ ಆಯಿತು. ಆ ಹುತ್ತ ಹೊಡೆದಾಕ್ಬಿಟ್ಟಿದ್ದಾರೆ ಪಾಪ. ನಮಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಏಕೆಂದರೆ ಯಾವಾಗಲೂ ವರ್ಷನೂ ನಾವಲ್ಲಿ ಹೋಗಿ ಹಾಲೆರಿತಾ ಇದ್ವಿ. ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಅಲ್ಲಿ, ಪೂಜೆ ಗೀಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ನಮ್ಮ ಅಜ್ಜಿ ಮನೆ ಕಡೆ ಎಲ್ಲ ಪೂಜೆ ಎಲ್ಲ ತುಂಬ ಹೆಂಗೆ ಹೇಳೋದು ಆ ಥರ ಮಾಡ್ತಾರೆ. ಅಲ್ಲಿ ಹೋಗಿ ನಾವು ಹುತ್ತಕ್ಕೆಲ್ಲ ಹಾಲೆರಿತಿದ್ವಿ. ಆವಾಗ ನೋಡಿದ್ರೆ ಯಾರೋ ಮುಸ್ಲಿಮ್ನವರೇ ಅನಿಸುತ್ತೆ, ಯಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮುದ್ದೆ ಹೊಡೆದಾಕ್ಬಿಟ್ಟಿದ್ರು. ನಮ್ಗೆ ತುಂಬ ಬೇಜಾರಾಗ್ಬಿಟ್ಟಿತ್ತಪ್ಪ. ಆಮೇಲೆ ಏನು ಮಾಡಿದ್ವಿ, ಗಣಪತಿ ದೇವಸ್ಥಾನ ಇದೆ ನಮ್ಮೂರಲ್ಲಿ, ಅದು ಎದುರುಗಡೆ ಒಂದು ಅರಳಿ ಕಟ್ಟೆ ಇದೆ, ಅಲ್ಲಿ 4 ಕಲ್ಲಿದೆ. ಆವಾಗ ಅದ್ರ ಮೇಲಕ್ಕೆ ಅದರದ್ದು ಹುತ್ತೆಲ್ಲ ಹೊಡೆದಾದ್ಮೇಲೆ ನಾವಲ್ಲಿ ಅರಳಿ ಕಟ್ಟೆ ಹತ್ರ ಹೋಗ್ಬಿಟ್ಟು, ಅಲ್ಲಿ 4 ಕಲ್ಲಿದೆಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದು 4:15 ಹಂಗೆ ಎದ್ದು ಹೋಗ್ತಿದ್ವಿ. ಯಾಕಂದರೆ ತುಂಬ ರಶ್ ಆಗಿರೋದು, ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ, ಅಷ್ಟು ಬೆಳಗಿನ ಜಾವ ನಾವು ಎತ್ಕೊಂಡು ರೆಡಿ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು 4:45 ಗಂಟೆಗೆ ಅಲ್ಲಿ ಇರ್ತಿದ್ವಿ, ದೇವಸ್ಥಾನದ ಹತ್ರ ಇದ್ದು ಹಾಲು ಎರೆದ್ಬಿಟ್ಟು ಬರ್ತಾಯಿದ್ವಿ. ಆವಾಗ ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮರೆಲ್ಲ
ಅದೇನದು ಎಳ್ಳು ಉಂಡೆ, ಕಪ್ಪು ಎಳ್ಳು ಉಂಡೆ ಎಷ್ಟು ಚೆಂದ ಮಾಡೋರು ಗೊತ್ತಾ. ಅಂದ್ರೆ ಹೇಗೆ ಅಂದರೆ ಮೊಟ್ಟೆ ಆಕಾರದಲ್ಲಿ ಉಂಡೆ ಮಾಡೋರು. 2 ಥರ ಉಂಡೆ ಮಾಡೋರು. ಹಿಂಗೆಂದ್ರೆ ಒಂದು ಟಂಬಿಟ್ಟು ಉಂಡೆ ಅಂತೀವಲ್ಲ ಆ ಟೈಪಲ್ಲೇ ಒಂದಿಷ್ಟು ಉದ್ದ ಉಂಡೆ ಮಾಡೋರು, ಇಷ್ಟಪ್ಪ ಒಂಥರ ಹೀಗೆ ಮೊಟ್ಟೆ ಆಕಾರದಲ್ಲಿ ಮಾಡೋರು. ಒಂದು ಎಳ್ಳುಂಡೆ ಮತ್ತು ಒಂದು ಟಂಬಿಟ್ಟು ಉಂಡೆ ಮತ್ತು ಕಾಳಗೀಳು ತುಂಬಾ ಐಟಮ್ ಇಡೋರು. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಈಗ ಆಮೇಲೆ ಹೇಳಬೇಕಂದ್ರೆ ಈಗ ಅದೇ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದೆ, ಅದಕ್ಕೆ ನಾನು ಹೇಳೋಕ್ಕೋದ್ರೆ ಅಳು ಬರುತ್ತೆ ನನಗೆ. ನಾನು ಅದಕ್ಕೆ ಅಂಥದ್ದೆಲ್ಲ ನೆನೆಸ್ಕೊಳಕ್ಕೆ ಹೋಗಲ್ಲ. ಬಾಳೆ ಬದುಕಿದ ಮನೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ನಾವೆಲ್ಲ ಬಾಳೆ ಬದುಕಿದ ಮನೆ ಅದು. ಅಲ್ಲಿ ಮನೆಯಲ್ಲಿ ಅಜ್ಜಿ ಮನೆಯಲ್ಲಿ ಯಾವುದೇ ರೀತಿ ಏನೇ ಒಂದು ಕಿರಿಕಿದ್ರು ಏನೇ ಇದ್ದರು, ಒಂದು ಪೂಜೆ ಗೀಜೆ ಅಂತ ಎಲ್ಲ ಹೇಳ್ದವಾಗ ಎಲ್ಲರೂ ಸೇರಿ ಮಾಡ್ತಾಯಿದ್ವಿ. ಮತ್ತು ನಮ್ಮ ದಸರಾ ಅಂಗಡಿ ಇತ್ತು ನಮ್ಮ ದೊಡ್ಡಪ್ಪ ಅವ್ರದ್ದು, ಅಲ್ಲಿ ಅಷ್ಟು ಅಂಗಡಿ ಪೂಜೆ ಲಕ್ಷ್ಮೀ ಪೂಜೆ ಬರುತ್ತಲ್ಲ, ಅವಾಗಂತೂ ಎಷ್ಟು ಚೆನ್ನಾಗಿ ನಡೆಯೋದು ಅಂದರೆ ಅಷ್ಟು ಚೆನ್ನಾಗಿ ನಡೀತಿದ್ರು. ನಮ್ಮೂರಲ್ಲಿ ಹಲ್ಲರ ಕೃಷ್ಣಪ್ಪ ಅಂದರೆ ಫೇಮಸ್. ಅಂದರೆ ನಮ್ಮ ತಾತ, ನಮ್ಮ ಪಪ್ಪನಪ್ಪ, ನಮ್ಮ ರಿಪ್ಪನ್ಪೇಟೆಯಲ್ಲೇ ಫೇಮಸ್ ಅವರು. ಆ ಥರ ನಡೆಸ್ಕೊಂಡು ಬಂದವರು. ಬೇಜಾರಾಗುತ್ತೆ. ಲಕ್ಷ್ಮೀ ಪೂಜೆ ಬರಲಿ, ಗಣಪತಿ ಹಬ್ಬ ಬರಲಿ, ನಾಗರ ಪಂಚಮಿ ಬರಲಿ, ಯಾವುದೇ ಹಬ್ಬ ಬಂದ್ರೂ ಅಷ್ಟು ಚೆನ್ನಾಗಿ ನಡೀತಿತ್ತು. ಅಂದರೆ ನಮ್ಮೂರಲ್ಲೇ ಪಟಾಕಿ ನಾವೇ ಜಾಸ್ತಿ ಹೊಡಿತಿದ್ವಿ ಅಂತೆ ನಮ್ಮ ಅಜ್ಜನ ಕಾಲದಲ್ಲಿ. ಆಮೇಲೆ ಬೆಳಗ್ಗೆ ಬಂದಿದ್ದಾರೆ ಬೇರೆ ಬೇರೆ ಯಾರ್ಯಾರು. ಆದರೆ ಫಸ್ಟೆಲ್ಲ ನಮ್ಮ ಅಜ್ಜನ ಫ್ಯಾಮಿಲಿನೇ, ನಮ್ಮ ಅಜ್ಜನ ಕಾಲದಲ್ಲಿ ಆ ಊರಲ್ಲಿ ಪಟಾಕಿ ಹೊಡಿಯೋರಂದ್ರೆ ಹಲ್ಲರ ಕೃಷ್ಣಪ್ಪನ ಮನೇಲಿ ಮಾತ್ರ ಅಂತ ಹಂಗೆ ಹೊಡಿತಿದ್ರು. ಆಮೇಲೆ ಹೊಡಿತಿದ್ದಾರೆ. ಆಮೇಲೆಲ್ಲ ಇಂಪ್ರೂವ್ ಆಯಿತು. ಯಾರ್ಯಾರು ಹೆಂಗೆ ಹೊಡಿಬೇಕು ಹಂಗೆ ಹೊಡಿತಿದ್ದಾರೆ ಪಟಾಕಿ ಎಲ್ಲ. ಅದೇ ಅಲ್ಲಿ ಹೆಂಗೆ ಅಂದ್ರೆ ಅಲ್ಲಿ ನೆನಪುಗಳು ಅದೇ ಪೂಜೆ ಗೀಜೆ ಎಲ್ಲ ಆದವಾಗ ಅಷ್ಟು ದೊಡ್ಡ ಫ್ಯಾಮಿಲಿ ನಮ್ಮದು, ಎಲ್ಲ ಚೆನ್ನಾಗಿ ನಡೀತಿತ್ತು. ಅದು ಇವಾಗ ಅಲ್ಲಿ ಹೋಗಿ ಮನೆಯೆಲ್ಲ ಹೊರಟೋಗಿದ್ದೆಲ್ಲ ನೋಡಿದ್ರೆ ನನಗೆ ತುಂಬ ಬೇಜಾರಾಯಿತು. ಅದಕ್ಕೇ ಅಂದರೆ ಎಲ್ಲರೂ ಸೇರಿ ಇದ್ದಿದ್ದ ಮನೆ ಅಲ್ವಾ ಅದು, ಏನೋ ಒಂದು ಫೀಲಿಂಗ್ ಇರುತ್ತೆ. ಅದಕ್ಕೆ ತುಂಬ ಬೇಜಾರಾಯಿತು ನನಗೆ. ಮನೆಯಲ್ಲ ಹತ್ರ ನನಗೆ ಒಂದೊಂದು ಜಾಗ ನೋಡಿದಂಗೂ ನಂಗೊಂದೊಂದು ನೆನಪಿತ್ತು. ಅಜ್ಜಿ ಮನೆಯದು. ಅಯ್ಯಪ್ಪ, ನಂಗೆ ತುಂಬಾ ಬೇಜಾರಾಯಿತು ಅದು ನೋಡಿ. ಏನು ಹೇಳೋದು, ಇದನ್ನ ಅದ್ರ ಬಗ್ಗೆ ಹೇಳಕ್ಕೆ ಹೋದರೆ ತಲೆ ಕೆಡುತ್ತೆ. ಇರಲಿ, ಅದಕ್ಕೆ ಬಾಳೆ ಬದುಕಿದ ಮನೆ ಅಂತ ಹೇಳ್ಬಿಟ್ಟು ಆ ಮನೆ ಒಂದು ಫೋಟೋ ತೆಗ್ಬಿಟ್ಟು ಹೇಗಿತ್ತು ಗೊತ್ತಾ ನಮ್ಮ ಮನೆ ಆವಾಗ, ಸಖತ್ತಾಗಿತ್ತು. ಅಜ್ಜಿ ಮನೆ ಅಂದರೆ ಅಜ್ಜಿ ಮನೆ, ನಮ್ಮ ಎಲ್ಲ ರಿಲೇಷನ್ನು ಅಲ್ಲಿ ಅಜ್ಜಿ ಮನೆಗೇ ಬರೋರು. ನಮ್ಮ ಪಪ್ಪನ ಕಡೆ ಎಲ್ಲ ತುಂಬ ಅಂದರೆ ದೂರ ಕಡೆ ಅಂದರೆ ಬಾಂಬೆ, ಪುಣೆ, ಹೈದ್ರಾಬಾದ್, ಚೆನ್ನೈ ಇಂಥ ಪ್ಲೇಸಲ್ಲೇ ಇರೋರು. ಅಂದರೆ ಹತ್ತತ್ರ ಯಾರೂ ಇಲ್ಲ. ಯಾರೇ ಬಂದ್ರೂ ನಮ್ಮ ಅಜ್ಜಿ ಮನೆಗೆ ಬರ್ತಾಯಿದ್ರು. ದೊಡ್ಡ ಫ್ಯಾಮಿಲಿ. ನನಗೆ ನಿಜ ಮನೆ ತುಂಬ ಜನ ಇರಬೇಕು, ನಂಗೆ ತುಂಬ ಇಷ್ಟ. ಮನೆ ತುಂಬ ಜನ ಇರಬೇಕು, ಗಿಜಿ ಅಂತ ಇರಬೇಕು. ನನಗೆ ಈ ಥರ ಒಬ್ಬಳೇ ಇರೋದು ಹೇಗೆ, ನನಗೆ ಹಿಂಗೆಲ್ಲ ಇಷ್ಟ ಆಗಲ್ಲ. ಮಾತಾಡ್ತಾ ಇರಬೇಕು. ಮನೆ ಒಂಥರ ಕಳಕಳೆಯಾಗಿ ಗಿಜಿ ಅಂತ ಇರಬೇಕು. ನಂಗೆ ತುಂಬ ಇಷ್ಟ ಆಗಿರೋದು. ಇಲ್ಲಿ ಒಬ್ಬಳೇ ನಂಗೊಂಥರ ಬೇಜಾರು. ಇಲ್ಲಿನ ವಾತಾವರಣನೇ ಬೇರೆ, ನಂಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ನನಗೆ ಊರ್ ಸೈಡ್ ಹೋಗೋದಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ಹಾಗಿರುತ್ತೆ. ಇಷ್ಟಾಗಿತ್ತು ನೋಡಿ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಅಜ್ಜಿ ಮನೇಲಿ ಏನು ಸಂಪ್ರದಾಯ ನಡ್ಕೊಂಡು ಬರ್ತಿದ್ವೋ, ಆಮೇಲೆ ಅಲ್ಲಿರೋರು ನಮ್ಮ ಅಜ್ಜಿ ಮನೇಲಿದ್ವಲ್ಲ ಎಲ್ಲರೂ ಒಂದು ಸುಮಾರು ಜನ ತೀರೋದ್ರು. ಅಲ್ಲಿ ನಾವು ಎಷ್ಟು ಒಂದು 4 ಫ್ಯಾಮಿಲಿ ಇತ್ತಲ್ಲ, ಅದರಲ್ಲಿ ಸುಮಾರು ಜನ ಒಂದೊಂದು ಫ್ಯಾಮಿಲಿನೇ ತೀರೋಗ್ಬಿಟ್ಟಿದ್ದಾರೆ. ಅದಕ್ಕೆ ಆಮೇಲೆ ಇನ್ನೊಂದು ಫ್ಯಾಮಿಲಿ ಬೇರೆ ಊರ ಕಡೆ ಹೋಗಿ ಸೆಟಲ್ ಆಗಿದ್ದಾರೆ. ಹಾಗೆಯೇ ನಾವು ಹಿಂಗಡೆ ಅಂದರೆ ನಮ್ಮ ಅಜ್ಜಿ ಮನೆ ಜಾಗನ ಹಿಂಗಡೆ ಅಂತಿದೆ, ಅಲ್ಲಿ ಹೋಗಿ ನಾವು ಮನೆ ಕಟ್ಕೊಂಡು ನಾವೊಬ್ಬರೇ ರಿಪ್ಪನ್ಪೇಟೆಯಲ್ಲಿ ಇರೋದಂದರೆ ನಾವು ಒಬ್ಬರೇ
ಅಲ್ಲಿರೋದು. ಮತ್ತು ನಮ್ಮ ರಿಲೇಷನ್ ಎಲ್ಲ ಅಜ್ಜಿ ಮನೇಲಿ ಇದ್ರಲ್ಲ, ಕೆಲವರೆಲ್ಲ ಬೇರೆ ಕಡೆ ಹೋಗಿದ್ದಾರೆ. ಹಾಗೆಯೇ ಇನ್ನು ತುಂಬ ಜನ ತೀರೋದ್ರು. ಅಜ್ಜಿ ಮನೇಲಿ ಇದ್ದವರೇ ತುಂಬ ಜನ ತೀರೋದ್ರು. ಒಂದೊಂದು ಫ್ಯಾಮಿಲಿನೇ ಹೋಗಿದ್ದೆ ಅಲ್ಲಿ. ಅದಕ್ಕೆ ಬೇಜಾರಾಗುತ್ತೆ. ಆಮೇಲೆ ನಮ್ಮ ಅಜ್ಜಿ ಮನೇಲಿ ಏನು ಸಂಪ್ರದಾಯ ಮಾಡ್ತಿದ್ವೋ ಆ ಸಂಪ್ರದಾಯ ನಮ್ಮಮ್ಮ ಇನ್ನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪೂಜೆ ಗೀಜೆ ಎಲ್ಲ ಬಂದಾಗ ಉಂಡೆ ಗಿಂಡೆ ಎಲ್ಲ ಮಾಡೋದು. ಉಂಡೆ ಒಂದೇ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ಬಿಟ್ರೆ, ಪೂಜೆ ಗೀಜೆ ಎಲ್ಲ ರೀತಿಯಲ್ಲೂ ಮಾಡೋದು. ಎಲ್ಲ ರೀತಿಯೂ ನಮ್ಮಮ್ಮ, ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಿದ್ರು, ನಮ್ಮ ಪಪ್ಪನ ಅಮ್ಮ ಹೇಗೆ ಮಾಡ್ತಿದ್ರು ಅದೇ ರೀತಿಯೇ ನೆಟ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ. ಚೆನ್ನಾಗಿರುತ್ತೆ. ಇಲ್ಲಿ ಹಬ್ಬ ಗಿಬ್ಬ ಏನೋ ಹಬ್ಬ, ನನಗಿಲ್ಲಿ ಏನೋ ಒಂದು ಜೋಶ್ ಇರೋಲ್ಲ, ಏನಿಲ್ಲ, ಏನೂ ಇರೋಲ್ಲ. ಇಲ್ಲಿ ಬರೀ ಒಂದು ಶಿವರಾತ್ರಿ ಅಂದರೆ ನಮ್ಮ ಮನೇಲಿ, ಇಲ್ಲಿ ನನ್ನ ಗಂಡನ ಮನೇಲಿ ಒಂದು ಶಿವರಾತ್ರಿ ಅಂದರೆ ದೊಡ್ಡ ಹಬ್ಬ ಬಿಟ್ಟರೆ ಮತ್ತಿನ್ಯಾ ಹಬ್ಬ ಏನು. ನಮಗೊಂದು ಸಣ್ಣ ಹಬ್ಬ ಬಂತು ಅಂದ್ರೆ ಅಷ್ಟು ಗ್ರ್ಯಾಂಡಾಗಿರುತ್ತಲ್ಲ ನಮ್ಮ ಮನೇಲಿ, ನಮ್ಮ ಪಪ್ಪ ಅಮ್ಮನ ಮನೇಲಿ. ಅದಕ್ಕೆ ಏನಂದರೆ ಬೇಜಾರು, ನನಗೆ ತುಂಬ ಬೇಜಾರು. ಇನ್ನೇನು ಹೇಳಕ್ಕೆ ಹೇಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.